ನೀವು 10ನೇ ತರಗತಿ ಪಾಸ್ ಆಗಿದ್ದೀರಾ? ಹಾಗಾದರೆ ಈ ನೇಮಕಾತಿ ನಿಮಗಾಗಿ. ವಿಡಿಯೋನ ಕೊನೆವರೆಗೂ ನೋಡಿ. ಯಾವ ನೇಮಕಾತಿ, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕನ್ನೋದನ್ನ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು MJ Spark ಯೂಟ್ಯೂಬ್ ಚಾನಲ್. ಏನಪ್ಪಾ ಅಂದ್ರೆ ಈ ನೇಮಕಾತಿ ವಿಷಯ ಯಾವುದಂದ್ರೆ KPTCL ಅಂದ್ರೆ KV ಕಡೆಯಿಂದ ಬರುವಂತ ನೇಮಕಾತಿ. ತುಂಬಾ ಜನ ಕೇಳ್ತಾ ಇದ್ರೆ ಕಾಲ್ಫಾರ್ಮ್ ಆಗಿದೆ 1200 ಪೋಸ್ಟ್ಗೆ ಅಪ್ಲಿಕೇಶನ್ ಶುರುವಾಗಿದೆ ಇಲ್ಲ ಅಂತ. ಅದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಈ ವಿಡಿಯೋನ ಮಾಡಿದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಸಂಪೂರ್ಣವಾದಂತ ಮಾಹಿತಿ ಇದೆ. KPTCL ನೇಮಕಾತಿ 2026 1200 ಪೋಸ್ಟ್ ಗಳಿಗೆ ನೇಮಕಾತಿಯನ್ನ ಮಾಡ್ತಾ ಇದ್ದಾರೆ. ಜೂನಿಯರ್ ಪವರ್ ಮ್ಯಾನ್ 1000 ಹುದ್ದೆಗಳಿದಾವೆ. ಜೂನಿಯರ್ ಸ್ಟೇಷನ್ ಅಟೆಂಡೆಂಟ್ 200 ಪೋಸ್ಟ್ ಗಳಿದಾವೆ. ಜೂನಿಯರ್ ಪವರ್ ಮ್ಯಾನ್ 1000 ಪೋಸ್ಟ್ ಗಳಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ 440 ಇದ್ದರೆ ನಾನ್ ಕಲ್ಯಾಣ ಕರ್ನಾಟಕಕ್ಕೆ 560 ಪೋಸ್ಟ್ ಗಳಿವೆ. ಹಾಗೆ ಜೂನಿಯರ್ ಸ್ಟೇಷನ್ ಅಟೆಂಡೆಂಟ್ ಗೆ ಕಲ್ಯಾಣ ಕರ್ನಾಟಕಕ್ಕೆ 24 ಪೋಸ್ಟ್ ಗಳಿತ್ತು. 176 ಪೋಸ್ಟ್ಗಳು ನಾನ್ ಕಲ್ಯಾಣ ಕರ್ನಾಟಕಕ್ಕೆ. ಈ KPTCL ಗೆ ಕ್ವಾಲಿಫಿಕೇಶನ್ ಏನಿದೆ ಅಂದರೆ ಕನಿಷ್ಠ ಅಭ್ಯರ್ಥಿಯು SSLC ಅಂದ್ರೆ 10ನೇ ತರಗತಿ ಪಾಸ್ ಆಗಿರಬೇಕು. ಹಾಗೆ ಕ್ಯಾಂಡಿಡೇಟ್ ಕಂಪಲ್ಸರಿ ಆಗಿ ಅಂದ್ರೆ ITI ಅಂದ್ರೆ ಕೆಲವೊಂದು ಪೋಸ್ಟ್ಗಳು 10th ಮೇಲೆ ಇದಾವೆ. ಇನ್ನು ಕೆಲವೊಂದಷ್ಟು ITI ಟ್ರೇಡ್ ಇದಾವೆ. ಅವು ಯಾವಂದ್ರೆ ಎಲೆಕ್ಟ್ರಿಷಿಯನ್ ಮತ್ತೆ ಲೈನ್ ಮ್ಯಾನ್, ಇವೆರಡು ಟ್ರೇಡ್ ಮೇಲೆ ಇದಾವೆ. ಹಾಗೆ ಮಿನಿಮಮ್ ಕ್ವಾಲಿಫಿಕೇಶನ್ SSLC. ಇದಕ್ಕೆ ಏಜ್ ಲಿಮಿಟ್ ಬಂದ್ಬಿಟ್ಟು ನೋಡೋದಾದ್ರೆ ಜನರಲ್ ಸಾಮಾನ್ಯ ವರ್ಗದವರಿಗೆ ಅಪ್ ಟು 35 ವರ್ಷದವರೆಗೆ. ಜನರಲ್ ಕ್ಯಾಟಗರಿ ಅಪ್ ಟು 35 ವರ್ಷ, ಮಿನಿಮಮ್ 18 ವರ್ಷ ಆಗಿರಬೇಕು. ಹಾಗೆ 2A 2B 3A 3B ಕ್ಯಾಟಗರಿ ಅವರಿಗೆ ಅಪ್ ಟು 38 ವರ್ಷದವರೆಗೆ, ಅಂದ್ರೆ 18ರಿಂದ 38 ವರ್ಷದೊಳಗಿನವರು ಅಪ್ಲಿಕೇಶನ್ ಹಾಕ್ಬೋದು. ಹಾಗೆ SC ST ಅಂಡ್ ಕ್ಯಾಟಗರಿ 1 ಅವರು 40 ವರ್ಷದ ಒಳಗಿರೋರು, ಅಂದ್ರೆ 18 ವರ್ಷ ಆಗಿರಬೇಕು, 40 ವರ್ಷದ ಒಳಗಿರಬೇಕು ಅಂತವ್ರು ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕಿರ್ಬೋದು. KPTCL ಈ ನೇಮಕಾತಿಯನ್ನ ಸೆಲೆಕ್ಷನ್ ಪ್ರೋಸೆಸ್ ಹೇಗಿದ್ದಾರೆ ಅಂದ್ರೆ ಮೆರಿಟ್ ಬೇಸ್ಡ್ ಶಾರ್ಟ್ ಲಿಸ್ಟೆಡ್, ಫಿಸಿಕಲ್ ಟೆಸ್ಟ್, ಡಾಕ್ಯುಮೆಂಟ್ ವೆರಿಫಿಕೇಶನ್, ಹಾಗೆ ಮೆರಿಟ್ ಆಧಾರದ ಮೇಲೆ ಇದನ್ನ ಕ್ವಾಲಿಫೈ ಮಾಡ್ಕೋತಾರೆ. ಈ ನೇಮಕಾತಿಗೆ SSLC ಪಾಸ್ ಆಗಿದೆ, ITI ಪಾಸ್ ಆಗಿದೆ, 18 ವರ್ಷ ಮೀರಿದೆ. ಈ ಹುದ್ದೆಗೆ ನೀವು ಅಪ್ಲಿಕೇಶನ್ ಹಾಕಲು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಂದರೆ SSLC ಅಂಕಪಟ್ಟಿ, ITI ಸರ್ಟಿಫಿಕೇಟ್, ಆಧಾರ್ ಕಾರ್ಡ್, ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್, ಹಾಗೆ ಕಲ್ಯಾಣ ಕರ್ನಾಟಕದವರಿದ್ರೆ ಕಲ್ಯಾಣ ಕರ್ನಾಟಕ ಸರ್ಟಿಫಿಕೇಟ್, ರೀಸೆಂಟ್ ಆಗಿ ತೆಗೆಸಿರುವಂತ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ, ಸಿಗ್ನೇಚರ್, ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಗಳಿದ್ದಾರೆ. ನೀವು ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕಬಹುದು. ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಆಯ್ತು. ನೇಮಕಾತಿ ಬಗ್ಗೆ ಎಲ್ಲ ಹೇಳಿದ್ದಾಯ್ತು. ಹಾಗಾದ್ರೆ ಇದನ್ನ ಅಪ್ಲೈ ಮಾಡೋದು ಹೇಗೆ? KPTCL ಆಫೀಸಿಯಲ್ ವೆಬ್ಸೈಟ್ ಅಲ್ಲಿ ಹೋಗಿ ಅಪ್ಲೈ ಅನ್ನ ಮಾಡಬಹುದು. ಆದ್ರೆ ಇನ್ನೊಂದೇನಪ್ಪಾ ಅಂದ್ರೆ ಅಪ್ಲಿಕೇಶನ್ ಡೇಟ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ನಾನು ಯಾವಾಗಿದ್ರು ವಿಡಿಯೋನ ಅಪ್ಲಿಕೇಶನ್ ಸ್ಟಾರ್ಟ್ ಆದ ನಂತರ ಮಾಡ್ತೀನಿ. ಬಟ್ ಈ ವಿಡಿಯೋ ಮೊದಲು ಮಾಡಿದ್ದೆ ಯಾಕೆಂದ್ರೆ ತುಂಬಾ ಜನ ಕೇಳ್ತಾ ಇದ್ರಿ KV ಇಂದ ನೇಮಕಾತಿ ಬಂದಿದೆ, ಆದ್ರೆ ಹೇಗೆ ಅಪ್ಲೈ ಮಾಡೋದು, ಯಾವಾಗ ಅಪ್ಲೈ ಮಾಡೋದು ಅಂತ. ನೇಮಕಾತಿಗೆ ದಿನಾಂಕ ಇನ್ನೂ ಸಿಕ್ಕಿಲ್ಲ. ಹಾಗಾಗಿ ದಿನಾಂಕ ಬಂದ ನಂತರ ಅಂದ್ರೆ ಅಪ್ಲಿಕೇಶನ್ ಡೇಟ್ ಓಪನ್ ಆದ ನಂತರ ಒಂದು ವಿಡಿಯೋನ ಮಾಡಿ ನಿಮಗೆ ತಿಳಿಸ್ತೀನಿ. ಇದು ಈ ಒಂದು ನೇಮಕಾತಿ ಬಗ್ಗೆ ಸಂಪೂರ್ಣವಾದಂತ ವಿಡಿಯೋ ಆಗಿತ್ತು. ವಿಡಿಯೋದಲ್ಲಿ ಏನಾದ್ರು ಮಿಸ್ಟೇಕ್ಸ್ ಆಗಿದ್ರೆ ದಯವಿಟ್ಟು ಕ್ಷಮಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದು ಜಾಬ್ ಅಪ್ಡೇಟ್ ಜೊತೆ ಬರ್ತೀನಿ. ಅದಕ್ಕಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೆ KV ಯಲ್ಲಿ ಯಾರೆಲ್ಲ ಜಾಬ್ನ ಹುಡುಕ್ತಾ ಇದ್ದಾರೆ ಅಂತವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್.